ಹಾಯ್, ಮೊದಲನೇದಾಗಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ಗೋಸ್ಕರ ಆಲ್ ದ ಬೆಸ್ಟ್. ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ ಪಿ ಯು ಸಿ ರಿಸಲ್ಟನ್ನು ಮೊಬೈಲಲ್ಲಿ ಯಾವ ರೀತಿ ಚೆಕ್ ಮಾಡಬಹುದು ಅಂತ ತಿಳಿದುಕೊಳ್ತಾ ಇದ್ದೇವೆ. ನಂತರ ನಾಳೆ ಏಪ್ರಿಲ್ 21, 2023 ಮುಂಜಾನೆ 11 ಗಂಟೆಗೆ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅನೌನ್ಸ್ ಆಗ್ತಾ ಇದೆ. ಈಗ ಹಲವಾರು ವಿದ್ಯಾರ್ಥಿಗಳು ಟೆನ್ಷನಲ್ಲಿ ಇರ್ತೀರಾ. ನೀವು ರಿಲ್ಯಾಕ್ಸ್ ಆಗೋ ರೀತಿ ಒಂದು ವಿಷಯವನ್ನು ಹೇಳೋದಾದರೆ, ಹಿಂದಿನ ವರ್ಷಗಳಿಗೆ ಕಂಪೇರ್ ಮಾಡಿದರೆ ಈ ವರ್ಷ ಓವರ್ ಆಲ್ ಕರ್ನಾಟಕದ ರಿಸಲ್ಟ್ ಏನಿದೆ ಅದು 20ರಿಂದ 25% ಇಂಪ್ರೂವ್ ಆಗಿದೆ. ಅಂದರೆ ಹಿಂದಿನ ವರ್ಷಗಳಿಗೆ ಕಂಪೇರ್ ಮಾಡಿದರೆ ಈ ವರ್ಷ ಸೆಕೆಂಡ್ ಪಿ ಯು ಸಿ ಎಕ್ಸಾಮನ್ನು ಬರೆದ ವಿದ್ಯಾರ್ಥಿಗಳಲ್ಲಿ ತುಂಬ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಸೊ ನೀವು ಕೂಡ ಪಾಸ್ ಆಗ್ತೀವೋ ಅಥವಾ ಇಲ್ವೋ ಅಂತ ಟೆನ್ಷನಲ್ಲಿ ಇದ್ದರೆ ನೀವು ಪಾಸ್ ಆಗಿರುವ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಸರಿನಾ? ಸರಿ, ಈಗ ವಿಷಯಗಳನ್ನು ತಿಳಿದುಕೊಳ್ತಾ ಹೋಗೋಣ. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಮೊದಲಿಗೆ ನಮ್ಮ ಕರ್ನಾಟಕದ ಶಿಕ್ಷಣ ಇಲಾಖೆಯವರು ರಿಸಲ್ಟನ್ನು ಪಬ್ಲಿಷ್ ಮಾಡುವಂತಹ ವೆಬ್ಸೈಟ್ ಏನಿದೆ, KARRESULTS.nic.in, ಇದನ್ನು ಟೈಪ್ ಮಾಡಿ ಸರ್ಚ್ ಮಾಡಿ. ಸರ್ಚ್ ಮಾಡಿದ ನಂತರ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂಥ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಓಪನ್ ಮಾಡಿದ ನಂತರ ನೀವು ಇಲ್ಲಿಗ ನೋಡ್ತಾ ಇದ್ದೀರಾ ಪ್ರೀ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಬೋರ್ಡ್ ಅಂತ. ಸೊ ಅದರ ಮುಂದೆ ಒಂದು ಆಪ್ಷನ್ ಇದೆ, ದ್ವಿತೀಯ ಪಿ ಯು ಸಿ ಫಲಿತಾಂಶ ಅಂತ. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಹಿಂದಿನ ವರ್ಷ ಏನು ರಿಸಲ್ಟನ್ನು ಅನೌನ್ಸ್ ಮಾಡಿದ್ರು ಅದರ ಲಿಂಕನ್ನು. ಇದೇ ರೀತಿ ಈ ವರ್ಷ ರಿಸಲ್ಟ್ ಚೆಕ್ ಮಾಡುವಂತಹ ಲಿಂಕ್ ಕೂಡ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದ ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್ನಲ್ಲಿ ರಿಜಿಸ್ಟರ್ ನಂಬರ್ ಏನಿದೆ ಅದನ್ನು ಎಂಟರ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡಿ. ನಂತರ ಇಲ್ಲಿ ಈಗ ಸಬ್ಜೆಕ್ಟ್ ಕಾಂಬಿನೇಷನ್ ಅಂತ ಇದೆ, ಅಲ್ಲಿ ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಈ ರೀತಿ ಆಪ್ಷನ್ನ ಕೊಟ್ಟಿದ್ದಾರೆ. ಸೊ ನೀವು ಯಾವ ಸ್ಟ್ರೀಮ್ನಲ್ಲಿ ಸ್ಟಡಿ ಮಾಡ್ತಾ ಇದ್ದೀರಾ, ಸೈನ್ಸ್ ಆಗಿದ್ರೆ ಸೈನ್ಸ್, ಕಾಮರ್ಸ್ ಆಗಿದ್ರೆ ಕಾಮರ್ಸ್, ಆರ್ಟ್ಸ್ ಆಗಿದ್ರೆ ಆರ್ಟ್ಸ್, ಅದನ್ನು ಸೆಲೆಕ್ಟ್ ಮಾಡಿ ನಂತರ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ರಿಸಲ್ಟನ್ನು ನೀವು ನೋಡಬಹುದು. ನಂತರ ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳಿಗೂ ರಿಸಲ್ಟ್ಗೋಸ್ಕರ ಆಲ್ ದ ಬೆಸ್ಟ್. ವಿಡಿಯೋ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಬಹುದು, ಶೇರ್ ಮಾಡಿ. ನಂತರ ಜೈ ಹಿಂದ್, ವಂದೇ ಮಾತರಂ.